ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ಮಾರ್ಕೆಟ್ ನಾಳೆ ಯಾವ ರೀತಿ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನಾನು ಇವಾಗ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಓಕೆ, ಸೊ ಸೆನ್ಸೆಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಸ್ಟ್ರಾಂಗ್ 0.39% ಅಲ್ಲಿ ಒನ್ ಡೇ ಟೈಮ್ ಫ್ರೇಮ್ ನಾಳೆನೂ ಕೂಡ ಬೈಯಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 100-500 ನಂತರ ನಮಗೆ ಬೈಯಿಂಗ್ ಅಪಾರ್ಚುನಿಟಿ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ ಏನಾಗಿದೆ, ಸೊ ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಆಗಿದೆ. ಓಕೆ, ಬೈ ಚಾನ್ಸ್ ಮಾರ್ಕೆಟ್ ಇಲ್ಲಿ ಏನಾದ್ರೂ ಓಪನ್ ಆಗಿ ಈ ಲೋ ಕೆಳಗಡೆ ಯಾವ್ದಂದ್ರೆ ಅರೌಂಡ್ 78,900-920 ಕೆಳಗಡೆ 400-500 ಪಾಯಿಂಟ್ ಬಂದ್ಬಿಟ್ಟು ದಿಸ್ ಇಸ್ ಝೋನ್ ಅಂತ ಹೇಳ್ಬೋದು. ಈ ಝೋನ್ ಅಲ್ಲಿ ಮಾರ್ಕೆಟ್ ಬಂದ್ರೆ ಅಗೇನ್ ಸೆಲ್ಲಿಂಗ್ ಅಪಾರ್ಚುನಿಟಿ, ಆರ್ ಎಲ್ಸ್ ಲೈಕ್ ಪ್ರೀವಿಯಸ್ ಡೇ ಸೆಷನ್ ಹೈ ಏನಿರುತ್ತೆ ಇಟ್ಸ್ ಅ ಸ್ಟ್ರಾಂಗ್ ಕ್ಲೋಸಿಂಗ್ ಆಗಿರೋ ಕಾರಣ 79,185 ಹೈ ಬ್ರೇಕ್ ಆದ್ರೆ ಈಸಿಲಿ 79,850-900 ವರೆಗೂ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಡನ್. ಸೊ ದಿಸ್ ಇಸ್ ಅಬೌಟ್ ಸೆನ್ಸೆಕ್ಸ್. ಬ್ಯಾಂಕ್ ನಿಫ್ಟಿ ಸೇಮ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಏನಂದ್ರೆ ಇಟ್ ಇಸ್ ನಾಟ್ ಎ ಅನ್ಎಕ್ಸ್ಪೆಕ್ಟೆಡ್ ಮೂವ್ಮೆಂಟ್ ಆಕ್ಚುಲಿ. ಓಕೆ, ಇಟ್ಸ್ ಅ ನಾರ್ಮಲ್ ಮೂವ್ಮೆಂಟ್ ಇನ್ ಬ್ಯಾಂಕ್ ನಿಫ್ಟಿ. ನಾನು ಇವಾಗ 15 ನಿಮಿಷ ಟೈಮ್ ಫ್ರೇಮ್ ಸ್ವಿಚ್ ಆಗ್ತೀನಿ. 4-5 ಕ್ಯಾಂಡಲ್ ಇದು ಒಂದು ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡಿದೆ. ಓಕೆ, ಐದರ್ ಬ್ರೇಕ್ಔಟ್ ಆಗಬೇಕು, ಸಸ್ಟೈನ್ ಆಗಬೇಕು ರೀಟೆಸ್ಟ್ ಆದ್ಮೇಲೆ, ಅಥವಾ ಬ್ರೇಕ್ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ಮಾಡಿದ್ರೆ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. 50,700 ವರೆಗೂ, 51,000 ಹತ್ರ ಅಥವಾ ಅದ್ರ ಕೆಳಗಡೆ ಮಾರ್ಕೆಟ್ ಕ್ಲೋಸಿಂಗ್ ಸಿಕ್ಕರೆ ಬೈ ಚಾನ್ಸ್ 51,260 ಮೇಲ್ಗಡೆ ಕ್ಲೋಸಿಂಗ್ ಸಿಗಬೇಕು ಅಥವಾ ರೀಟೆಸ್ಟ್ ಸಿಗಬೇಕು. ಸೊ ರೀಟೆಸ್ಟ್ ಸಿಕ್ಕರೆ ನೆಕ್ಸ್ಟ್ ರೌಂಡ್ ಆಗುತ್ತೆ. ಬಟ್ ಶಾರ್ಪ್ ಆಗಿ ಸಡನ್ ಆಗಿ ಮೇಲ್ಗಡೆ ಹೋಗಿದ್ರೆ ಸೊ ಈಸಿಲಿ ಎಲ್ಲಿವರೆಗೂ ಅಂದ್ರೆ ಅರೌಂಡ್ 51,750 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದು ಫಸ್ಟ್ ಗೆ 51,500 ಅನ್ನ ಬ್ರೇಕ್ ಮಾಡಬೇಕು ಸಡನ್ಲಿ. ಓಕೆ, ಸೊ ಹೈ ಬ್ರೇಕ್ ಆದ್ರೆ 51,260 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಅರೌಂಡ್ 400-500 ಪಾಯಿಂಟ್ ಮೂವ್ಮೆಂಟ್ ಎಕ್ಸ್ಪೆಕ್ಟೇಷನ್ ಇದೆ. ವಿಲ್ ಸಿ ಆಕ್ಚುಲಿ. ಬಟ್ ಮಾರ್ನಿಂಗ್ ಗೆ ತುಂಬಾ ಗ್ಯಾಪ್ ಅಪ್ ಓಪನ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ, ತುಂಬಾ ಗ್ಯಾಪ್ ಡೌನ್ ಆದ್ರೂ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಗ್ಯಾಪ್ ಡೌನ್ ಪ್ರಾಫಿಟ್ ಬುಕಿಂಗ್ ಮೀನ್ಸ್ ಬೈಯಿಂಗ್ ಆಕ್ಚುಲಿ. ಓಕೆ, ಅಂಡ್ ದೆನ್ ನಿಫ್ಟಿ ಅಗೇನ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಕ್ಲೋಸಿಂಗ್. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು, ಈ ಝೋನ್ ಅನ್ನ ಬ್ರೇಕ್ ಆಯ್ತು, ಅಂಡ್ ದೆನ್ ಸ್ವಲ್ಪ ಪುಲ್ ಬ್ಯಾಕ್ ಆಗಿ ಹಿಂಗೆ ಸೀದಾ ಮೇಲೆ ಹೋಗಿದೆ, ಪ್ರಾಪರ್ ಎಂಟ್ರಿ ಕೊಟ್ಟಿದೆ ಆಸ್ ಆಫ್ ನೌ ಇಲ್ಲಿ. ಓಕೆ, ಸೊ ಇಲ್ಲೇನಿದೆ ದಿಸ್ ಝೋನ್, ಅಂಡ್ ಅಗೇನ್ ಇಲ್ಲೇ ಕೂಡ ಮಾರ್ಕೆಟ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಲಾಸ್ಟ್ 2 ಕ್ಯಾಂಡಲ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದಾವೆ ಬಿಕಾಸ್ ಆಫ್ ಓನ್ಲಿ ದಿಸ್. ಓಕೆ, ಯಾವಾಗ ಮಾರ್ಕೆಟ್ ಸಸ್ಟೈನ್ ಆಗಿ ಕೆಳಗಡೆ ಬೀಳುತ್ತೆ ನೋಡಿ, ಅದು ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಝೋನ್ ಮೇಲ್ಗಡೆ 25 ಪಾಯಿಂಟ್ಸ್ ಮೇಲ್ಗಡೆ ಓಪನ್ ಆಗಬೇಕು. ಓಕೆ, ಮೇಲ್ಗಡೆ 24,000 ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ ಸೊ ಇಲ್ಲಿಂದ ಈಸಿಲಿ ಒನ್ಸ್ ಈ ಪಾಯಿಂಟ್ ಹತ್ರ ಓಪನ್ ಆಗಿ 23,870-860 ಹತ್ರ ಓಪನ್ ಆಗಿ ಕೆಳಗಡೆ ಕ್ಲೋಸಿಂಗ್ ಸಿಕ್ಬಿಟ್ರೆ ಮೀನ್ಸ್ ಈ ಲಾಸ್ಟ್ ಕ್ಯಾಂಡಲ್ ಇದೆ ಇದ್ರ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೀದಾ ವಾಪಸ್ ಅಗೇನ್ ಒಂದು 60 ಪಾಯಿಂಟ್ ಬೀಳುತ್ತೆ. 20 ಪಾಯಿಂಟ್ ಟಾರ್ಗೆಟ್ ಅನ್ನ ನಾವು ಸೆಟ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ದಿ ಆಂಟಿಸಿಪೇಷನ್ ಫಾರ್ ಟುಮಾರೋಸ್ ಮಾರ್ಕೆಟ್. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ.